ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ ಗಳಿಗೆ ಸಂಬಂಧಪಟ್ಟಂತೆ ಹಾಗೂ ಇವತ್ತು ಬರ್ಬೋದಾಗಿರುವಂತಹ ಒಂದು ಬ್ರೇಕಿಂಗ್ ಸುದ್ದಿಯ ಬಗ್ಗೆ ಕವರ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸಾಕಷ್ಟು ಅಪ್ಡೇಟ್ ಗಳಿದಾವೆ ಅದ್ರ ಜೊತೆ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಮೊದಲಿಗೆ ಆಸ್ ಯೂಶುವಲ್ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹೇಳಿದ್ರೆ ಮೊದಲಿಗೆ ಜೆಫ್ರೀಸ್ ನ ಕ್ರಿಸ್ಟೋಫರ್ ವುಡ್ ಅಥವಾ ಕ್ರಿಸ್ ವುಡ್ ಅವರ ಕಡೆಯಿಂದ ಒಂದು ಸುದ್ದಿ ಬಂದಿದೆ, ನೋಡಬಹುದು. ಟ್ರಂಪ್ಸ್ ಟ್ಯಾರಿಫ್ಸ್ ಮೇ ಬ್ಯಾಕ್ ಫೈರ್, ಎಐ ಬೂಮ್ ಕುಡ್ ಬಸ್ಟ್, ಕ್ರಿಸ್ಟೋಫರ್ ವುಡ್ ಆನ್ ಯುಎಸ್ ಚೀನಾ ಅಂಡ್ ಇಂಡಿಯಾ ಸ್ಟ್ರಾಟಜಿ. ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಟ್ಯಾರಿಫ್ ನೀತಿಗಳೇನಿದೆ ಇವುಗಳು ಬಹುಶಃ ಅವರಿಗೆ ದೊಡ್ಡ ಹೊಡೆತವನ್ನ ಕೊಡಬಹುದು. ಜೊತೆಗೆ ಇತ್ತೀಚಿನ ಎಐ ಬೂಮ್ ಏನಿದೆ ಇದು ಕೂಡ ಬಸ್ಟ್ ಆಗ್ಬಹುದು ಅನ್ನೋ ಅಂತ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಎಸ್ಪೆಷಲಿ ಎಐ ಅಲ್ಲಿ ಅವರೇನು ಅಷ್ಟು ಬುಲ್ಲಿಶ್ ಆಗಿಲ್ಲ ಅನ್ನುವಂತ ಸುದ್ದಿಯನ್ನ ನಾವು ಈ ಮೂಲಕ ನೋಡಬಹುದು. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಎಐ ರಿಲೇಟೆಡ್ ಸ್ಟಾಕ್ ಗಳ ಕಡೆ ಹೆಚ್ಚು ಗಮನವನ್ನ ಕೊಡ್ತಾ ಇದ್ದಾರೆ. ಬಹುಶಃ ನೀವೆಲ್ಲರೂ ಕೂಡ ಕೊಟ್ಟಿರಬಹುದು. ಬಟ್ ಕ್ರಿಸ್ಟೋಫರ್ ವುಡ್ ಅವರು ಇಲ್ಲಿ ಅಷ್ಟೇನು ಪಾಸಿಟಿವ್ ಆಗಿಲ್ಲ ಅಂತಾನೆ ಹೇಳ್ಬಹುದು. ಜೊತೆಗೆ ಟ್ಯಾರಿಫ್ ಬಗ್ಗೆ ಕೂಡ ಇವರು ಮಾತನ್ನ ಹೇಳಿದ್ದಾರೆ. ಆನ್ ಟ್ರಂಪ್ಸ್ ಅಗ್ರೆಸಿವ್ ಟ್ಯಾರಿಫ್ ಮೂವ್ಸ್, ವುಡ್ ಸೆಡ್ ಮೋಸ್ಟ್ ಎಕನಾಮಿಸ್ಟ್ ಬಿಲೀವ್ ದ ಕಾಸ್ಟ್ ವಿಲ್ ಅಲ್ಟಿಮೇಟ್ಲಿ ಫಾಲ್ ಆನ್ ಅಮೆರಿಕನ್ ಕನ್ಸ್ಯೂಮರ್ಸ್ ರಾದರ್ ದನ್ ಎಕ್ಸ್ಪೋರ್ಟರ್ಸ್. ಇದು ಸತ್ಯ ಕೂಡ. ಯಾಕೆಂದ್ರೆ ಟ್ಯಾರಿಫ್ ಜಾಸ್ತಿ ಆದ್ರೆ ಆಬ್ವಿಯಸ್ಲಿ ಏನಾಗುತ್ತೆ, ಅದರ ಬೆಲೆ ಜಾಸ್ತಿ ಆಗುತ್ತೆ. ಬೆಲೆ ಜಾಸ್ತಿ ಆದ್ರೆ ಅದನ್ನ ಮ್ಯಾನುಫ್ಯಾಕ್ಚರರ್ಸ್ ಅಥವಾ ಎಕ್ಸ್ಪೋರ್ಟರ್ಸ್ ಕಸ್ಟಮರ್ಸ್ ಮೇಲೆ ವರ್ಗಾವಣೆ ಮಾಡೋದು, ಅದನ್ನ ಅವರೇನ್ ತಲೆ ಮೇಲೆ ಹಾಕೊಳ್ಳೋದಿಲ್ಲ. ಆದ್ರೆ ಇಲ್ಲಿ ಅವರಿಗೆ ಅಡ್ವಾಂಟೇಜ್ ಏನಂದ್ರೆ ಅದೇ ಪ್ರಾಡಕ್ಟ್ ಅನ್ನ ಅಮೆರಿಕದಲ್ಲಿ ಏನಾದ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರೆ ಆಗ ಅದಕ್ಕೆ ಟ್ಯಾರಿಫ್ ಇರೋದಿಲ್ಲ, ಆ ಪ್ರಾಡಕ್ಟ್ ನ ಬೆಲೆ ಕಡಿಮೆ ಆಗುತ್ತೆ. ಆದ್ರೆ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ ಇಲ್ಲ ಅಂದಾಗ ಆಬ್ವಿಯಸ್ಲಿ ಅದರ ಹೊಡೆತ ಅಲ್ಲಿನ ಕನ್ಸ್ಯೂಮರ್ಸ್ ಮೇಲೆನೆ ಬೀಳೋದು. ಹಾಗಾಗಿ ಈ ಟ್ಯಾರಿಫ್ಸ್ ಹೆಚ್ಚು ದಿನ ಇದ್ದಷ್ಟು ಕಾನ್ಸಿಕ್ವೆನ್ಸಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅನ್ನುವಂತ ಮಾತನ್ನ ಕ್ರಿಸ್ ವುಡ್ ಅವರು ಹೇಳಿದ್ದಾರೆ. ಜೊತೆಗೆ ಕೆಲವೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಜಪಾನ್ ನಲ್ಲಿ ಆದಂತಹ ಬೆಳವಣಿಗೆಯ ಬಗ್ಗೆ ಕಾರ್ ಮೇಕರ್ಸ್ ಅಲ್ಲಿ 15% ಕಟ್ ಮಾಡಕ್ ಹೋದ್ರು, ಆದ್ರೂ ಜಪಾನ್ ನ ಸ್ಟಾನ್ಸ್ ಅಲ್ಲಿ ಅಥವಾ ಟ್ರೇಡ್ ಟಾಕ್ಸ್ ಅಲ್ಲಿ ಕೆಲವೊಂದು ಇಶ್ಯೂಸ್ ಆಯ್ತು. ಜೊತೆಗೆ ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಕೂಡ ರಾಜೀನಾಮೆ ಕೊಟ್ರು. ಅಟ್ ದ ಸೇಮ್ ಟೈಮ್ ಚೀನಾ ತನ್ನ ರೇರ್ ಅರ್ತ್ ಎಕ್ಸ್ಪೋರ್ಟ್ಸ್ ಅನ್ನ ಲೆವರೇಜ್ ಆಗಿ ಬಳಸ್ಕೊಂಡು ಅಮೆರಿಕದ ನೀತಿಗಳು ಅಷ್ಟು ಹೊಡೆತವನ್ನ ಕೊಡದೇ ಇರೋ ತರ ಮಾಡ್ತು ಅನ್ನೋ ಮಾತನ್ನ ಹೇಳಿದ್ದಾರೆ. ಹಾಗೆ ಇಂಡಿಯಾಸ್ ಬ್ಯಾಲೆನ್ಸಿಂಗ್ ಆಕ್ಟ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಜೊತೆಗೆ ಭಾರತ ಕಾಶಿಯಸ್ ಆಗಿ ಮೂವ್ ಆಗ್ತಿರೋ ಬಗ್ಗೆ ಕೂಡ ಹೇಳಿದ್ದಾರೆ. ನಂತರ ಎಐ ನಾಟ್ ಟ್ಯಾರಿಫ್ಸ್ ಡ್ರೈವಿಂಗ್ ಯುಎಸ್ ಸ್ಟಾಕ್ಸ್. ಆಕ್ಚುಲಿ ಅಮೆರಿಕದ ಮಾರ್ಕೆಟ್ ಅನ್ನ ಮೇಲೆ ತಗೊಂಡೋಗ್ತಿರೋದು ಟ್ಯಾರಿಫ್ ಅಲ್ಲ, ಇನ್ಸ್ಟೆಡ್ ಎಐ ಅಂತ ಹೇಳ್ತಿದ್ದಾರೆ. ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ಬೂಮ್ ಏನ್ ಕಂಡು ಬರ್ತಾ ಇದೆ ಅದು ಇವತ್ತು ಅಮೆರಿಕದ ಮಾರ್ಕೆಟ್ ಅನ್ನ ಮೇಲೆ ತಗೊಂಡೋಗ್ತಿದೆ ಅಂತ ಹೇಳಿದ್ದಾರೆ. ನಾನು ಮೇ ಬಿ ಬಿಫೋರ್ ಲಾಸ್ಟ್ ವೀಕ್ ಅನ್ಸುತ್ತೆ ಇದ್ರ ಬಗ್ಗೆ ಒಂದು ವಿಡಿಯೋನ ಕವರ್ ಮಾಡಿದೆ. ಆಕ್ಚುಲಿ ಅಮೆರಿಕನ್ ಮಾರ್ಕೆಟ್ ಯಾಕೆ ಮೇಲೆ ಹೋಗ್ತಾ ಇದೆ, ನಮ್ಮ ಮಾರ್ಕೆಟ್ ಕೆಳಗಡೆ ಇದೆ ಅನ್ನೋ ಒಂದು ಕಂಪ್ಯಾರಿಸನ್ ಅನ್ನ ಮಾಡಿದೆ. ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದೆ. ಎಸ್ಪೆಷಲಿ ಟೆಕ್ ರಿಲೇಟೆಡ್ ಷೇರುಗಳಲ್ಲಿ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಸೆಮಿ ಕಂಡಕ್ಟರ್ ಹಾಗೆ ಎಐ ಗೆ ಸಂಬಂಧಪಟ್ಟಂತ ಷೇರುಗಳು ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾವೆ. ಅವುಗಳ ವೆಯ್ಟೇಜ್ ಜಾಸ್ತಿ ಇದೆ ಇಂಡೈಸಸ್ ಗಳಲ್ಲಿ. ಹಾಗಾಗಿ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬರ್ತಾ ಇದೆ ಟೆಕ್ ರಿಲೇಟೆಡ್ ಷೇರುಗಳಲ್ಲಿ, ಅದು ಓವರ್ ಆಲ್ ಅಮೆರಿಕನ್ ಮಾರ್ಕೆಟ್ ಅನ್ನು ಕೂಡ ಮೇಲ್ಗಡೆ ತಗೊಂಡು ಹೋಗ್ತಾ ಇದೆ. ಅದೇ ಮಾತನ್ನ ಇಲ್ಲಿ ಕ್ರಿಸ್ ವುಡ್ ಅವರು ಕೂಡ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ನೋಡಬಹುದು, ವುಡ್ ಎಕ್ಸ್ಪ್ಲೈನ್ ದಟ್ ದ ರ್ಯಾಲಿ ಹ್ಯಾಸ್ ಲಿಟ್ಲ್ ಟು ಡೂ ವಿತ್ ಟ್ಯಾರಿಫ್ಸ್ ಅಂಡ್ ಎವ್ರಿಥಿಂಗ್ ಟು ಡೂ ವಿತ್ ದ ಎಐ ಕ್ಯಾಪೆಕ್ಸ್ ಆರ್ಮ್ಸ್ ರೇಸ್. ಇತ್ತೀಚಿನ ದಿನಗಳಲ್ಲಿ ಎಐ ಗೆ ಸಂಬಂಧಪಟ್ಟಂತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹಾಗಾಗಿ ಅದು ಇಲ್ಲಿ ಬೂಮ್ ಆಗ್ತಿದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. Microsoft investment in OpenAI in early 2023, AI has become the dominant market theme. The 4 hyperscaler stocks plus Nvidia have accounted for nearly 50% gains in the S&P 500, he said. Almost 4 hyperscaler ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ 50% ಗೇನ್ಸ್ ಗೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ S&P 500 ಗೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅವುಗಳ ವೈಟೇಜ್ ಏನು ಜಾಸ್ತಿ ಇದೆ, ಅಲ್ಲಿ ಏನು ಕ್ಯಾಪೆಕ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ, ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಿದೆ ಅನ್ನುವಂತ ಮಾತನ್ನ ಇವರು ಹೇಳಿದ್ದಾರೆ. ಜೊತೆಗೆ ರಿಸ್ಕ್ ಆಫ್ ಓವರ್ ಈಟಿಂಗ್. ಅಮೆರಿಕದ ಮಾರ್ಕೆಟ್ ಲಾರ್ಜ್ಲಿ ರಿಟೇಲ್ ಡ್ರಿವನ್ ಅಂತ ಹೇಳ್ತಾರೆ. ವಿತ್ ಮೆನಿ ಇನ್ವೆಸ್ಟರ್ಸ್ ಇವನ್ ರಿಲೈಯಿಂಗ್ ಆನ್ ಎಐ ಟೂಲ್ಸ್ ಟು ಡಿಸೈಡ್ ಟ್ರೇಡ್ಸ್. ತುಂಬಾ ಜನ ಎಐ ಟೂಲ್ಸ್ ಅನ್ನ ಬಳಸ್ಕೊಂಡು ಡಿಸೈಡ್ ಮಾಡ್ತಿದ್ದಾರೆ ತಮ್ಮ ಟ್ರೇಡ್ ಗಳ ಬಗ್ಗೆ. ವ್ಯಾಲ್ಯೂಯೇಷನ್ಸ್ ರೆಕಾರ್ಡ್ ಹೈ ಅಲ್ಲಿದೆ. ಯಾಕಂದ್ರೆ S&P 500 ಆಲ್ ಟೈಮ್ ಹೈ ಅಲ್ಲಿ ಟ್ರೇಡ್ ಆಗ್ತಿದೆ. ಪ್ರೈಸ್ ಟು ಸೇಲ್ ರೇಷಿಯೋ ಕೂಡ ಹೈ ಅಲ್ಲಿದೆ. ಜೊತೆಗೆ ಈ ರ್ಯಾಲಿ ಎಲ್ಲಿವರೆಗೂ ಸೆಂಟಿಮೆಂಟ್ ಚೆನ್ನಾಗಿರುತ್ತೋ ಅಲ್ಲಿವರೆಗೂ ಕೂಡ ಕಂಟಿನ್ಯೂ ಆಗ್ಬಹುದು ಅನ್ನೋ ಅಂತ ಮಾತನ್ನ ಹೇಳಿದ್ರೆ. ಬಟ್ ದ ಇವೆಂಚುಯಲ್ ಅನ್ವೈಂಡಿಂಗ್ ಆಫ್ ಎಐ ಕ್ಯಾಪೆಕ್ಸ್ ಟ್ರಿಗರ್ ಎ ಮೇಜರ್ ಕರೆಕ್ಷನ್. ಇದೆ ಮುಂದಿನ ದಿನಗಳಲ್ಲಿ ಎಐ ಕ್ಯಾಪೆಕ್ಸ್ ಅಲ್ಲಿ ಏನಾದ್ರು ರೆಡ್ಯೂಸ್ ಆದ್ರೆ, ರಿಡಕ್ಷನ್ ಆದ್ರೆ ಕರೆಕ್ಷನ್ಗೂ ಕೂಡ ಕಾರಣ ಆಗಬಹುದು ಅನ್ನೋಂತ ಮಾತು ಹೇಳಿದ್ದಾರೆ. ಓವರ್ ಆಲ್ ಹೇಳ್ಬೇಕಂದ್ರೆ ಎಐ ಸ್ಪೆಂಡಿಂಗ್ ಅಮೆರಿಕನ್ ಮಾರ್ಕೆಟ್ ಮೇಲೆ ತಗೊಂಡು ಹೋಗ್ತಿದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಇನ್ವೆಸ್ಟರ್ಸ್ ಕಾಶಿಯಸ್ ಅಥವಾ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕ್ರಿಸ್ ವುಡ್ ಆಫ್ ಜೆಫ್ರೀಸ್ ಆಸ್ ಎ ವಾರ್ನಿಂಗ್ ಫಾರ್ ಇನ್ವೆಸ್ಟರ್ಸ್ ಚೇಸಿಂಗ್ ಎಐ ಸ್ಟಾಕ್ಸ್. ಎಐ ಶೇರ್ಗಳನ್ನ ಚೇಸ್ ಮಾಡ್ತಿರೋರಿಗೆ, ಅಂದ್ರೆ ಎಐ ಅಲ್ಲೇ ನಾವು ಇನ್ವೆಸ್ಟ್ ಮಾಡ್ತೀವಿ, ಅಲ್ಲೇ ಅಪರ್ಚುನಿಟಿ ಇದೆ ಅನ್ನುವಂತ ಇನ್ವೆಸ್ಟರ್ಸ್ ಗೆ
ಒಂದು ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಇದು ಕೂಡ ಒಂದಲ್ಲ ಒಂದಿನ ಡೌನ್ ಆಗಬಹುದು ಅಂತ, ಅದಕ್ಕೆ ಹಲವು ಕಾರಣಗಳನ್ನು ಕೂಡ ಇವರು ಕೊಟ್ಟಿದ್ದಾರೆ. ಹಾಗೆ ಈ ಹಿಂದೆ ಹಲವು ಈ ರೀತಿಯ ಥೀಮ್ ಗಳು ನೋಡ್ಲಿಕ್ಕೆ ಸಿಕ್ಕಿದೆ. ಆನಂತರ ಕೆಲವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದವೆ, ಆನಂತರ ಒಂದಷ್ಟು ಕರೆಕ್ಷನ್ ಕೂಡ ಆಗಿದೆ. ಇಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬರಬೇಕು ಅಂದ್ರೆ ಅದಕ್ಕೆ ಕಾರಣ ಆಗೋದು ಕ್ಯಾಪೆಕ್ಸ್. ಇನ್ ಕೇಸ್ ಕ್ಯಾಪೆಕ್ಸ್ ಅಲ್ಲಿ ಏನಾದ್ರು ರಿಡಕ್ಷನ್ ಆಗ್ಲಿಕ್ಕೆ ಶುರುವಾಯ್ತು ಅಂದ್ರೆ ಆಗ ಅದು ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡಬಹುದು ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಎಐ ಯುಪೋರಿಯಾ ಬಗ್ಗೆ ಕೂಡ ಹೇಳಿದ್ದಾರೆ. ಆಲ್ ದ ಎವಿಡೆನ್ಸ್ ರೈಟ್ ನೌ ಟುಡೇ ಇಸ್ ದಟ್ ದ ಎಐ ಕ್ಯಾಪೆಕ್ಸ್ ಇಸ್ ಅಕ್ಸಲರೇಟಿಂಗ್. ಯಾಕೆಂದ್ರೆ ನೋಡಬಹುದು $350 ಬಿಲಿಯನ್ ಈ ವರ್ಷ ಎಐ ಇನ್ಫ್ರಾಸ್ಟ್ರಕ್ಚರ್ ಗೆ ಸಂಬಂಧಪಟ್ಟಂತೆ ಸ್ಪೆಂಡ್ ಮಾಡಿದ್ದಾರೆ. ಜೊತೆಗೆ ಇದು ಮೇಜರ್ ಆಗಿ ರಿಟೇಲ್ ಡ್ರಿವನ್ ರ್ಯಾಲಿ ಅಂತ ಹೇಳ್ತಿದ್ದಾರೆ. ಇಲ್ಲೇ ನೋಡಬಹುದು, ಡಿಸ್ಕ್ರೈಬ್ಡ್ ದ ಕರೆಂಟ್ ಮೊಮೆಂಟಮ್ ಆಸ್ ಎ ರಿಟೇಲ್ ಡ್ರಿವನ್ ಫೆನೋಮೆನನ್. ದ ಮಾರ್ಕೆಟ್ ಥಿಂಕ್ಸ್ ಎಐ ಇಸ್ ದ ನೆಕ್ಸ್ಟ್ ಬಿಗ್ ಥಮ್ಯಾಟಿಕ್ ಅಂಡ್ ಪ್ರಾಬಬ್ಲಿ many retail investors are buying stocks because the AI models are telling them to buy the stocks, which leads to a reflexive feedback loop. AI ಅನ್ನ ಬಳಸುವಂತ ಇನ್ವೆಸ್ಟರ್ಸ್ ಗಳಿಗೆ ಅದೀಗ್ಲೂ ಕೂಡ ಬೈ ರೇಟಿಂಗ್ ಅನ್ನೇ ಕೊಡ್ತಾ ಇದೆ, ಬೈ ಮಾಡ್ತಾನೆ ಹೋಗ್ತಿದ್ದಾರೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ವ್ಯಾಲ್ಯೂಯೇಷನ್ಸ್ ವೈಸ್ ಖಂಡಿತ ಈಗಾಗಲೇ ತುಂಬಾ ಸ್ಟ್ರೆಚ್ ಆಗಿದೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಓವರ್ ಆಲ್ ಹೇಳ್ಬೇಕಂದ್ರೆ ಎಐ ಯುಪೋರಿಯಾ ಅಥವಾ ಎಐ ಸ್ಟಾಕ್ ಗಳಲ್ಲಿ ಹೂಡಿಕೆ ಮಾಡಬೇಕಾ ಬೇಡವಾ ಅಂತ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಎಲ್ಲೇ ಇನ್ವೆಸ್ಟ್ ಮಾಡಿದ್ರು ನಮ್ಮ ರಿಸ್ಕ್ ಅಪಟೈಟ್ ಗೆ ತಕ್ಕಂತೆ ಮಾಡಬೇಕು. ಅತಿ ಹೆಚ್ಚನ್ನ ಒಂದೇ ಕಡೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಅದು ತುಂಬಾ ದೊಡ್ಡ ರಿಸ್ಕ್, ನಮ್ಮ ಕಾಲ್ ಮೇಲೆ ನಾವೇ ಕಲ್ಲು ಹಾಕೊಂಡಂಗೆ. ಹಾಗಾಗಿ ನಾವು ಇನ್ವೆಸ್ಟ್ ಮಾಡ್ತೀವ ನಮ್ಮ ರಿಸ್ಕ್ ಗೆ ತಕ್ಕಂತೆ. ಜೊತೆಗೆ ಡೈವರ್ಸಿಫಿಕೇಶನ್ ಇರಬೇಕು, ಎಲ್ಲ ಸೆಕ್ಟರ್ಸ್ ಇರಬೇಕು. ಹೇಗೆ ಇನ್ವೆಸ್ಟ್ ಮಾಡ್ತೀರಾ, ಒಂದೆರಡು ಸ್ಟಾಕ್ ಗಳು ಇಟ್ಕೊಂಡ್ರೆ ತೊಂದರೆ ಏನಿಲ್ಲ, ಆದ್ರೆ ಅಲ್ಲೇ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ನಮ್ಮ ರಿಸ್ಕ್ ಅನ್ನ ಜಾಸ್ತಿ ಮಾಡುತ್ತೆ. ಇನ್ ಕೇಸ್ ಸೆಕ್ಟರ್ ಏನಾದ್ರೂ ಅಂಡರ್ ಪರ್ಫಾರ್ಮೆನ್ಸ್ ಬಂದ್ರೆ, ಸ್ಟಾಕ್ ಗಳು ಡೌನ್ ಆದ್ರೆ ಹೆಚ್ಚು ಲಾಸ್ ಅನ್ನ ಮಾಡ್ತವೆ. ಹಾಗಾಗಿ ಕೇರ್ಫುಲ್ ಆಗಿ ನಾವು ಇರಬೇಕಾಗುತ್ತೆ ಹೂಡಿಕೆ ಮಾಡುವಂತ ಸಂದರ್ಭದಲ್ಲಿ. ಓವರ್ ಆಲ್ ಹೇಳ್ಬೇಕು ಅಂದ್ರೆ ಹೂಡಿಕೆ ಮಾಡಿದ್ರು ಕೂಡ ನಾವು ಡೈವರ್ಸಿಫೈ ಮಾಡಬೇಕು, ಯಾವುದೇ ಸೆಕ್ಟರ್ ಅಲ್ಲಿ ಅತಿ ಹೆಚ್ಚು ಹೂಡಿಕೆಯನ್ನ ಮಾಡಬಾರದು ಅಷ್ಟೇ. ನೆಕ್ಸ್ಟ್ ಸುದ್ದಿಗಳ ಕಡೆ ನಾವು ಬರೆದರೆ ಚೀನಾದಿಂದ ಒಂದು ಸುದ್ದಿ ಬಂದಿದೆ ನೋಡಬಹುದು. ಚೀನಾ ಟೆಲ್ಸ್ ಟೆಕ್ ಫರ್ಮ್ಸ್ ಟು ಸ್ಟಾಪ್ ಬೈಯಿಂಗ್ ಆಲ್ ಆಫ್ ಎನ್ವಿಡಿಯಾಸ್ ಎಐ ಚಿಪ್ಸ್, ಎಫ್ಟಿ ರಿಪೋರ್ಟ್ಸ್. ಫೈನಾನ್ಷಿಯಲ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಚೈನಾದ ಮೇಜರ್ ಕಂಪನಿಗಳಿಗೆ ಅಮೆರಿಕದ ಎನ್ವಿಡಿಯಾ ಎಐ ಚಿಪ್ಸ್ ಏನಿದೆ ಇವುಗಳನ್ನ ಪರ್ಚೇಸ್ ಮಾಡೋದನ್ನ ಸ್ಟಾಪ್ ಮಾಡಿ ಅಂತ ಆರ್ಡರ್ ಮಾಡಿದೆ ಅಂತ. ಅಮೆರಿಕದ ಟೆಕ್ನಾಲಜಿ ಮೇಲೆ ಹೆಚ್ಚು ಡಿಪೆಂಡೆನ್ಸಿ ಬೇಡ ಅನ್ನೋ ಕಾರಣವನ್ನು ಕೊಟ್ಟು ಇವರು ಸ್ಟಾಪ್ ಮಾಡೋದಕ್ಕೆ ಹೇಳಿದ್ದಾರೆ ಅನ್ನುವಂತ ಸುದ್ದಿಗಳು ಬರ್ತಾ ಇದೆ. ಒಟ್ಟಿನಲ್ಲಿ ಚೈನಾ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ, ಅಮೆರಿಕ ಏನ್ ಪ್ರಯತ್ನ ಮಾಡ್ತಾ ಇದೆ, ಅದಕ್ಕೆ ಲೆವರೇಜ್ ಆಗಿ ಇವರುಗಳು ಕೂಡ ಈ ರೀತಿಯ ನಿರ್ಧಾರಗಳನ್ನ ತಗೊಳ್ತಿದ್ದಾರೆ. ಈ ಹಿಂದೆ ಹೇಗೆ ರೇರ್ ಅರ್ತ್ ಮೆಟೀರಿಯಲ್ ಗೆ ಸಂಬಂಧಪಟ್ಟಂತೆ ಮಾಡಿದ್ರು ಅದೇ ರೀತಿ. ಇನ್ನು ನಮ್ಮ ಇಂಡಿಯಾದ ಕಡೆ ಬಂದ್ರೆ, ಇಂಡಿಯಾ ಲುಕಿಂಗ್ ಫಾರ್ ವೇಸ್ ಟು ಎನ್ಹಾನ್ಸ್ ₹11.21 lakh crore FY26 ಕ್ಯಾಪೆಕ್ಸ್ ಔಟ್ಲೆ ಟು ಬೂಸ್ಟ್ ಕನ್ಸಂಪ್ಷನ್. ರಿಪೋರ್ಟ್ ಮೂಲಕ ಸುದ್ದಿ ಬಂದಿದೆ. ಸುಮಾರು 11.21 ಲಕ್ಷ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಗೆ ಸಂಬಂಧಪಟ್ಟಂತ ಫೈನಾನ್ಸ್ ಮಿನಿಸ್ಟ್ರಿ ಕನ್ಸಲ್ಟೇಷನ್ಸ್ ಅನ್ನ ಶುರು ಮಾಡಿದೆ ಅಂತ. ಬೇರೆ ಬೇರೆ ಮಿನಿಸ್ಟ್ರೀಸ್ ಜೊತೆ ಎಲ್ಲೆಲ್ಲಿ ಅವಕಾಶಗಳಿದೆ ಅಲ್ಲಿ ಕ್ಯಾಪೆಕ್ಸ್ ಅನ್ನ ಮಾಡ್ಲಿಕ್ಕೆ ಡಿಸ್ಕಷನ್ಸ್ ಅನ್ನ ಶುರು ಮಾಡಿದೆ ಅಂತ ಹೇಳ್ತಾ ಇದೆ ಈ ರಿಪೋರ್ಟ್. ಒಟ್ಟಿನಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆದಷ್ಟು ಖಂಡಿತ ಕನ್ಸಂಪ್ಷನ್ ಕೂಡ ಚೆನ್ನಾಗಿರುತ್ತೆ, ಲಿಕ್ವಿಡಿಟಿ ಕೂಡ ಸಿಗುತ್ತೆ ಮಾರ್ಕೆಟ್ಗೆ. ಅದು ಮಾರ್ಕೆಟ್ಗೆ ಯಾವತ್ತು ಒಳ್ಳೆ ಸುದ್ದಿನೇ ಆಗುತ್ತೆ. ಇನ್ನು ಮ್ಯೂಚುವಲ್ ಫಂಡ್ಸ್ ವಿಚಾರಕ್ಕೆ ನಾವು ಬಂದ್ರೆ, ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಹಲವು ಮ್ಯೂಚುವಲ್ ಫಂಡ್ ಕಂಪನೀಸ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಆದ್ರೆ ಭಾರತದಲ್ಲಿ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇದೆ. ಅಂದ್ರೆ ಇವರು ಇಷ್ಟೇ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ನಾವು ಉದಾಹರಣೆಗೆ ತಗೊಳ್ಳೋದಾದ್ರೆ 100 ಕೋಟಿ ಇನ್ವೆಸ್ಟ್ ಮಾಡಬಹುದು ಅಂದ್ರೆ 100 ಕೋಟಿ ಮಾತ್ರ ಇನ್ವೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ, ಅಷ್ಟನ್ನ ಮಾತ್ರ ಮ್ಯೂಚುವಲ್ ಫಂಡ್ ಕಂಪನೀಸ್ ತಗೊಳ್ತಾರೆ. ಆದ್ರೆ ಈಗ ಬರ್ತಿರುವಂತಹ ಸುದ್ದಿಗಳು ನೋಡಬಹುದು, ಫಂಡ್ಸ್ ಓಪನ್ ಫಾರ್ ಇಂಡಿಯನ್ ಇನ್ವೆಸ್ಟರ್ಸ್. ಇನ್ ಕೇಸ್ ಫಾರಿನ್ ಮಾರ್ಕೆಟ್ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಮೂಲಕ ಇನ್ವೆಸ್ಟ್ ಮಾಡುವಂತ ಇಂಟ್ರೆಸ್ಟ್ ಇರುವಂತ ಈಗ ಅವಕಾಶಗಳಿದೆ, ಟ್ರೈ ಮಾಡಬಹುದಾಗಿರುತ್ತೆ. ಕೆಲವು ಗ್ಲೋಬಲ್ ಫಂಡ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಇತ್ತೀಚಿನ ದಿನಗಳಲ್ಲಿ. ಇಡೆಲ್ವೈಸ್, ಯುಎಸ್ ಟೆಕ್ನಾಲಜಿ ಇಕ್ವಿಟಿ, ಇನ್ವೆಸ್ಕೋ ಇಂಡಿಯಾ, ಇನ್ವೆಸ್ಕೋ ಗ್ಲೋಬಲ್ ಕನ್ಸ್ಯೂಮರ್ ಟ್ರೆಂಡ್ಸ್, ಈ ರೀತಿ ಹಲವಾರು ಫಂಡ್ಸ್ ಇದ್ದಾವೆ. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡಿದ್ದಾವೆ ಇತ್ತೀಚಿನ ದಿನಗಳಲ್ಲಿ. ಯಾಕಂದ್ರೆ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ನಮ್ಮ ಮಾರ್ಕೆಟ್ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿಲ್ಲ ಅಂದ್ರೆ ಕೂಡ ಅಮೆರಿಕನ್ ಮಾರ್ಕೆಟ್ ಆಗಿ ಕೆಲವು ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದಾವೆ. ಹಾಗಾಗಿ ಒಳ್ಳೆ ಲಾಭ ಕೂಡ ಸಿಕ್ಕಿದೆ. ಆದ್ರೆ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಓಪನ್ ಆದಾಗ ಮಾತ್ರ ಮಾಡಬಹುದಾಗಿರುತ್ತೆ. ಈಗ ಕೆಲವೊಂದು ಅವಕಾಶಗಳಿದೆ, ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಬಟ್ ನನ್ನ ಒಪಿನಿಯನ್ ಹೇಳೋದಾದ್ರೆ ನನಗೇನು ಅಷ್ಟು ಇಂಟ್ರೆಸ್ಟ್ ಇಲ್ಲ ಔಟ್ಸೈಡ್ ಇಂಡಿಯಾ ಇನ್ವೆಸ್ಟ್ ಮಾಡ್ಲಿಕ್ಕೆ. ನೀವು ನಿಮ್ಗೆ ಏನ್ ಅನ್ಸುತ್ತೆ ಆ ರೀತಿ ಡಿಸಿಷನ್ ತಗೊಳ್ಬಹುದು. ಇನ್ನು ಯುರೋಪಿಯನ್ ಯೂನಿಯನ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು. EU ಐಸ್ ಡೀಪರ್ ಇಂಡಿಯಾ ಪಾರ್ಟ್ನರ್ಶಿಪ್ ಡಿಸ್ಪೈಟ್ ಕನ್ಸರ್ನ್ ಓವರ್ ಮಾಸ್ಕೋ ಟೈಸ್. ಭಾರತದ ಜೊತೆ ಉತ್ತಮ ವ್ಯವಹಾರದ ಬಗ್ಗೆ ಅಥವಾ ಬಾಂಧವ್ಯದ ಬಗ್ಗೆ ಇಂಟ್ರೆಸ್ಟ್ ಅನ್ನು ತೋರಿಸ್ತಾ ಇದೆ ಯುರೋಪಿಯನ್ ಯೂನಿಯನ್. ಎಸ್ಪೆಷಲಿ ರಷ್ಯಾದ ಮೇಲೆ ಅವರಿಗೆ ಮನಸ್ಸಿರಬಹುದು, ಬಟ್ ಸ್ಟಿಲ್ ಭಾರತವನ್ನು ಬಿಡ್ಲಿಕ್ಕೆ ಹೋಗ್ತಾ ಇಲ್ಲ, ಅದನ್ನ ನೋಡಬಹುದು. ಇನ್ನು ಕೆಲವೊಂದು ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಗೆ ಸಂಬಂಧಪಟ್ಟಂತೆ ಅಥವಾ ಇಂಪೋರ್ಟ್ಸ್ ಗೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ಸುದ್ದಿಯನ್ನು ಕೊಟ್ಟಿದೆ ನೋಡಬಹುದು. ಸೆಂಟರ್ ಎಕ್ಸಾಮ್ಸ್ ಡ್ಯೂಟಿ ಆನ್ ಮಿಲಿಟರಿ ಏರ್ಕ್ರಾಫ್ಟ್, ಮಿಸೈಲ್ಸ್, ಅಂಡರ್ ವಾಟರ್ ವೆಸಲ್ಸ್, ಡ್ರೋನ್ ಬ್ಯಾಟರೀಸ್ ಅಮಂಗ್ 18 ಡಿಫೆನ್ಸ್ ಇಂಪೋರ್ಟ್ಸ್. ಡಿಫೆನ್ಸ್ ಇಂಪೋರ್ಟ್ಸ್ ನ ಮೇಲೆ ಇದ್ದಂತ ಡ್ಯೂಟಿಯನ್ನ ಎಕ್ಸೆಂಪ್ಟ್ ಮಾಡಿದೆ ಸರ್ಕಾರ. ಯಾವ್ದಾದ್ರು ಕಂಪನಿ ಡಿಫೆನ್ಸ್ ಗೆ ಸಂಬಂಧಪಟ್ಟಂತ ಪ್ರಾಡಕ್ಟ್ಸ್ ಅನ್ನ ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಇನ್ನೊಂದಷ್ಟು ಆಡ್ ಆನ್ ಮಾಡಿ ಮಾರಾಟ ಮಾಡ್ತಿದ್ರೆ ಅಂತಹ ಕಂಪನಿಗಳಿಗೆ ಇದು ಒಳ್ಳೆ ಸುದ್ದಿ ಆಗುತ್ತೆ. ಇನ್ನು ಮಾರುತಿ ಸುಜುಕಿ ಪ್ರೈಸ್ ಕಟ್ ಅನ್ನ ಅನೌನ್ಸ್ ಮಾಡಿದೆ. ಅಂದ್ರೆ GST
ಕಟ್ ಏನಾಗ್ತಾ ಇದೆ 22 ಸೆಪ್ಟೆಂಬರ್ ಇಂದ ನೋಡಬಹುದು. ಮಾರುತಿ ಸ್ಲಾಶಸ್, ಸ್ವಿಫ್ಟ್, ಡಿಸೈರ್, ಬಾಲೆನೋ, ಫ್ರಾಂಕ್ಸ್, ಬ್ರೆಜಾ ಪ್ರೈಸಸ್ ಅಪ್ ಟು 1.1 lakh ಆಫ್ಟರ್ ಜಿಎಸ್ಟಿ ರೇಟ್ ಕಟ್. ಮಾರುತಿ ಸುಜುಕಿ ಆಲ್ಟೋ 52,910 ರೂಪಾಯಿ ಕಡಿಮೆ ಆಗ್ತಾ ಇದೆ. ಎಸ್ಪ್ರೆಸ್ಸೋ 52,000. ಮಾರುತಿ ಸುಜುಕಿ ವ್ಯಾಗನರ್ 63,000, ಆಲ್ಮೋಸ್ಟ್ 64,000 ಅಂತ ಹೇಳ್ಬೋದು. ಮಾರುತಿ ಸುಜುಕಿ ಸೆಲೆರಿಯೋ 63,000 ನಿಯರ್ಲಿ. ಇಕೋ 67,000 ಅಥವಾ ನಿಯರ್ಲಿ 68,000. ಮಾರುತಿ ಸುಜುಕಿ ಸ್ವಿಫ್ಟ್ 80,000 ಕಡಿಮೆ ಆಗ್ತಾ ಇದೆ. ಡಿಸೈರ್ 86,000, ಬ್ರೆಜಾ 48,000, ಮಾರುತಿ ಸುಜುಕಿ ಎರ್ಟಿಗಾ 46,000. ಇನ್ನು ಹಲವು ಪ್ರಾಡಕ್ಟ್ಸ್ ಇಲ್ಲಿ ಇದೆ ನೋಡಬಹುದು. ಸುಜುಕಿ ಫ್ರಾಂಕ್ಸ್ 1,10,000 ಕಡಿಮೆ ಆಗ್ತಾ ಇದೆ. ಈ ರೀತಿಯ ರೇಟ್ ಕಟ್ಸ್ ಅನ್ನು ಅನೌನ್ಸ್ ಮಾಡಿದೆ ಕಂಪನಿ. ಇನ್ನು ತುಂಬಾ ಜನ ಫೆಡ್ ನ್ಯೂಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಫೆಡ್ ನ್ಯೂಸ್ ಬಂದಿದೆ ಅಂತ ನೋಡಿದ್ರೆ ಅದಕ್ಕಿಂತ ಮುಂಚೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಬಹುದು. ಆಸ್ ಆಫ್ ನೋ 304 ಪಾಯಿಂಟ್ಸ್ ಅಥವಾ 0.67% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ. ಫ್ಲಾಟ್ ಆಗಿ ಓಪನ್ ಆಗಿದೆ. ನಂತರ ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಹೋಪ್ಸ್ ಇದೆ ರೇಟ್ ಕಟ್ ಆಗ್ಬೋದು ಅಂತ. ಹಾಗಾಗಿ ಈ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಬಟ್ ಇಲ್ಲಿ ಸ್ವಲ್ಪ ಡೌನ್ ಇದೆ ನೋಡಬಹುದು. 108 ಪಾಯಿಂಟ್ಸ್ ಅಥವಾ 0.49% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ನಾಸ್ಡಾಕ್ ಕಂಪೋಸಿಟ್. ಫೆಡ್ ಯಾವ ರೀತಿ ಡಿಸಿಷನ್ ತಗೊಂಡಿದೆ ಅಂತ ನಾವು ನೋಡೋದಕ್ಕೆ ಹೋದ್ರೆ ಇನ್ನು ಅಪ್ಡೇಟ್ ಬಂದಿಲ್ಲ. ಬಹುಶಃ 11 ಗಂಟೆ ಸುಮಾರಿಗೆ ಬರುತ್ತೆ. ಇಲ್ಲಿವರೆಗೂ ಬಂದಿಲ್ಲ. ನೋಡೋಣ. ಇನ್ ಕೇಸ್ ಸಾಧ್ಯ ಆದ್ರೆ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಅದನ್ನ ಅಪ್ಡೇಟ್ ಮಾಡ್ತೀನಿ. ಇಲ್ಲಾಂದ್ರೆ ಆಸ್ ಯೂಶುವಲ್ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡ್ತೀವಿ ಏನ ನಿರ್ಧಾರವನ್ನ ಫೆಡ್ ತಗೊಂಡಿದೆ ಅಂತ. ಇಲ್ಲಿವರೆಗೂ ಬಂದಿಲ್ಲ, ಹಾಗಾಗಿ ಕವರ್ ಮಾಡಕ್ ಆಗ್ತಿಲ್ಲ. ನೋಡೋಣ, ಮಾರ್ನಿಂಗ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದ್ರ ಬಗ್ಗೆ ಕೂಡ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.